ನೀವಿಷ್ಟೊಂದು ಸುಂದರವಾಗಿರೋಕ್ಕೆ ಹೇಗೆ ಸಾಧ್ಯ ಅಂತ. ಸೌಂದರ್ಯ ದೇವತೆನೇ ಜೀವ ತಳೆದು ಧರೆಗೆ ಕಾಲಿಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನನ್ನ ಹೆಂಡತಿ ಇಷ್ಟೊಂದು ಸೌಂದರ್ಯವತಿ ಅಂತ ಹೇಳ್ಕೊಳಕ್ಕೆ ನಂಗೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ. ಏನ್ರಿ ನೀವು ಬೆಳಗ್ಗೆನೆ ಹೋಗ್ಲಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದೀರಾ? ಅರೆ ಅದು ಬಿಟ್ಟು ನನಗೇನು ಕೆಲಸ ಇದೆ ಹೇಳಿ. ಈ ಕೆಲಸನ ಮಾಡೋಕ್ಕೆ 24 ಗಂಟೆನೂ ಸಾಕಾಗ್ತಿಲ್ಲ ಅನ್ನೋದು ನನ್ನ ವ್ಯಥೆ. ಇಂಥ ಮಾತುಗಳು ನಾಡಿನೇ ಇಷ್ಟೆಲ್ಲ ಮೋಸ ಮಾಡ್ತಿರೋದು. ಇವ್ರು ಒಂದೊಂದು ಮಾತುಗಳು ಕೇಳ್ತಿದ್ರೆ ಕೆಟ್ಟ ಕೋಪ ಬರ್ತಿದೆ. ಆದರೆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲದನ್ನು ಸಹಿಸ್ಕೊಂಡಿರ್ಬೇಕು. ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ ರೀ, ನನಗೆ ಬೇಗ ರೆಡಿ ಆಗಿ ಅಂತ ಹೇಳಿಬಿಟ್ಟು ನೀವಿನ್ನೂ ಹಾಗೆ ಕೂತಿದ್ದೀರಲ್ಲ. ಅಲ್ಲ, ನೆನ್ನೆ ನೀವೇ ಹೋಗೋದು ಬೇಡ ಅಂತೆಲ್ಲ ಅಷ್ಟು ಕ್ಲಿಯರಾಗಿ ಹೇಳಿದ್ರಿ. ಈಗ ನನಗಿಂತ ಮುಂಚೆ ರೆಡಿ ಆಗಿದ್ದೀರಾ. ಅಯ್ಯೋ, ನೆನ್ನೆ ನೀವೇ ಅಲ್ವಾ ಹೇಳಿದ್ದು ಜೀವನದಲ್ಲಿ ಏನು ಮಿಸ್ ಮಾಡಿಕೊಂಡ್ರು ಅಪ್ಪ ಅಮ್ಮ ಜೊತೆ ಸೆಲೆಬ್ರೇಟ್ ಮಾಡೋ ಕ್ಷಣಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ. ಅದಕ್ಕೆ ಬೇಗ ರೆಡಿ ಆದ್ನಪ್ಪ. ಸೊ ಐ ವಾಸ್ ರೈಟ್. ನನಗೊಂದು 5 ನಿಮಿಷ ಟೈಮ್ ಕೊಡಿ, ನಾನು ರೆಡಿಯಾಗಿ ಬರ್ತೀನಿ. ನಿಮ್ಮನ್ನು ಮ್ಯಾಚ್ ಮಾಡಬೇಕಲ್ಲ, ಬಂದೆ ತಾಳಿ. ಸರಿ ಸರಿ. ಹೇಳು ಜಾನು. ಹಲೋ ವಿಶ್ವ, ಎಲ್ಲಿದ್ಯಾ? ನಾನು ಮತ್ತೆ ಅಪ್ಪ ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ವಿ ಜಾನು. ಅವ್ರೇನೋ ತರಕ್ಕೆ ಹೇಳಿದ್ರು, ಅದಕ್ಕೆ ಆಚೆ ಬಂದಿದ್ದೆ. ಕರೆಕ್ಟು, ವೆಂಕಿ ಅಣ್ಣವ್ರ ತಾಯಿ ನೋಡಿದ್ಮೇಲೆ ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ಕಣೋ, ನಿನಗೆ ಗೊತ್ತಲ್ವಾ, ಮನೆಗೆ ಅಣ್ಣ ಅದಕ್ಕೆ ಎಲ್ಲ ಬಂದ್ಬಿಟ್ರು. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಅದು ಇದು ಅಂತ ಅದರಲ್ಲೇ ಎಲ್ಲ ಮುಗ್ದೋಯ್ತು. ಇವ್ರು ಇರುವಾಗ ನಾನು ಅಲ್ಲಿ ಹೋಗಿ ಅಲ್ಲೇನಾದರೂ ಗೆಡ್ವಟ್ಟಾಗಿ ಮನೆಯಿರೋ ಅಣ್ಣಂಗೆ ಇವ್ರೇನಾದರೂ ಸಮಸ್ಯೆ ಮಾಡಿಬಿಡ್ತಾರೇನೋ ಅಂತ ಸುಮ್ಮನಾಗೋದೆ. ಅದಕ್ಕೆ ಇವರಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ವಾಪಸ್ ಊರಿಗೂ ಕಳಿಸ್ಬಿಟ್ಟೆ. ಅಪ್ಪ ಫೋನ್ ಮಾಡಿ ಹೊಸದಾಗಿ ಗ್ಯಾರೇಜ್ ಓಪನ್ ಮಾಡ್ತಾಯಿದ್ದೀವಿ, ಓಪನಿಂಗಿಗೆ ಬನ್ನಿ ಅಂತ ಕರೆದ್ರು. ಅದಕ್ಕೆ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಹೌದಾ? ಅತ್ತೆ ಮತ್ತೆ ಮಾವ ನಮಗೂ ಫೋನ್ ಮಾಡಿದ್ರು, ನಾನು ಅಪ್ಪನೂ ಹೊರಡ್ತಾ ಇದ್ದೀವಿ. ಓ ಹೌದಾ, ಒಳ್ಳೇದಾಯ್ತು ಬಿಡು. ಇನ್ನೇನು ಸಿಗ್ತೀವಲ್ಲ, ಮುಂದೇನು ಮಾಡಬೇಕು ಅಂತ ಅಲ್ಲೇ ಡಿಸ್ಕಸ್ ಮಾಡೋಣ. ಸರಿ ಜಾನು, ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಮಾತಾಡೋಣ. ಸರಿ ಸರಿ. ಜಾನ್ವಿಯವರೇ, ಯಾಕೆ ಹೀಗೆ ಸಪ್ಪು ಕೂತಿದ್ದೀರಿ? ಬೆಳಗ್ಗೆ ಅಷ್ಟೊಂದು ಜೋಶ್ನಲ್ಲಿದ್ರಿ, ಈಗ ನೋಡಿದ್ರೆ ಈ ಥರ ಬೆಚ್ಚಗಾಗ್ಬಿಟ್ಟಿದ್ದೀರಲ್ಲ. ನನಗೆ ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ನೀವೇ ಹೇಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಹೇಗೆ? ಹಾಗೆಲ್ಲ ಏನೂ ಇಲ್ಲ ರೀ. ಕೇಳಿದಾಗೆಲ್ಲ ಏನೂ ಇಲ್ಲ ಅಂತೀರಾ, ಆದರೆ ಮುಂಚಿನ ಲವಲವಿಕೆ ನಿಮ್ಮಲ್ಲಿ ಇಲ್ಲ ಜಾನ್ವಿಯವರೇ. ಅಲ್ಲ, ನೀವು ಖುಷಿಯಾಗಿರ್ಬೇಕು ಅಂತ ತಾನೇ ಅಷ್ಟು ದೂರ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು. ಎಲ್ಲಿ ಸ್ಮೈಲ್? ನನ್ನ ಖುಷಿಗೆ ನೀವು ಕರ್ಕೊಂಡು ಹೋಗ್ತಿಲ್ಲ. ನಾನು ಇಲ್ಲಿದ್ರೆ ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತುಂಬ ಅವಾಯ್ಡ್ ಮಾಡೋಕ್ಕಾಗಲ್ಲ ರೀ. ಆದಷ್ಟು ಬೇಗ ನಿಮ್ಮ ಕುತಂತ್ರನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ಹಲೋ, ನಮಸ್ಕಾರ ಸರ್, ಹೇಗಿದ್ದೀರಾ? ಸಾರಿ, ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಸರ್, ಇಷ್ಟು ಬೇಗ ಮರ್ತ್ಬಿಟ್ರಾ? ಒಲೆ, ದುಡ್ಡು, ಎಸ್ಕೇಪು. ಹಲೋ, ಯಾಕೆ ಸರ್ ಏನು ಮಾತಾಡ್ತಿಲ್ಲ? ನೆನಪಾಗ್ಲಿಲ್ವಾ ನಿಮಗೆ? ನೋಡಿ, ನಾನು ನಿಮ್ಮನ್ನು ಹೇಗೆ ಮರೆಯೋಕ್ಕಾಗತ್ತೆ? ಒಂದು ಕಾಲದಲ್ಲಿ ನೀವು ನನಗೆ ತುಂಬ ಸಹಾಯ ಮಾಡಿದವರಲ್ವಾ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಈಗೇನೋ ನನ್ನನ್ನು ಅಚಾನಕ್ಕಾಗಿ ಜ್ಞಾಪಿಸ್ಕೊಂಡ್ಬಿಟ್ಟಿದ್ದೀರಿ, ಯಾವುದೋ ಕಾರಣ ಇರಬೇಕಲ್ವಾ? ಏನು ಸರ್, ನನ್ನ ವಾಯ್ಸ್ ಕೇಳಿ ಕೋಪ ಮಾಡ್ಕೋತೀರಾ ಅಂತ ಅಂದ್ಕೊಂಡ್ರೆ ನಗನಗ್ತಾ ಮಾತಾಡ್ತಿದ್ದೀರಾ? ಅದು ನಾನು ನನ್ನ ಮಿಸ್ಸಸ್ ಇಬ್ಬರು ಅದು ಫಂಕ್ಷನ್ಗೆ ಅಂತ ಹೊರಟಿದ್ದೀವಿ. ಡ್ರೈವ್ ಮಾಡ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡಲಾ? ಇಲ್ಲ ಸರ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಗಾಡಿ ಸೈಡಿಗೆ ಹಾಕಿ ಮಾತಾಡಿ. ಒನ್ ಸೆಕೆಂಡ್. ಜಾನ್ವಿಯವರೇ, ರಿಯಲಿ ಸಾರಿ. ಅದು ಈ ಫೋನ್ ಕಾಲ್
ಅರ್ಜೆಂಟಾಗಿ ಅಟೆಂಡ್ ಮಾಡಬೇಕು. ಒಂದೇ ಒಂದು ನಿಮಿಷ ಬಂದೆ. ಹಾಂ, ಎ ಸಿ ಆನ್ ಮಾಡಿದ್ದೀನಿ. ಹಲೋ, ನನಗೆ ಮತ್ತೆ ಫೋನ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಮಾಡ್ತಾ ಇದೆಯಾ? ಸರ್, ನಾನು ಫೋನ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು ಸರ್, ನನ್ನ ಗ್ರಹಚಾರನೋ ಅಥವಾ ನಿಮ್ಮ ಜೊತೆಗಿರೋ ಋಣ ಇನ್ನೂ ಮುಗ್ದಿಲ್ವೋ ಗೊತ್ತಿಲ್ಲ. ಅದು ಅಲ್ಲದೆ ಇದೇನು ಶಾರ್ಟ್ ಮೂವಿ ಅಲ್ವಲ್ಲ ಸರ್, ಬೇಗ ಮುಗಿಸೋಕ್ಕೆ. ನಿಮ್ಮ ಹತ್ರ ಇನ್ನೂ ಒಂದು ಸ್ವಲ್ಪ ದುಡ್ಡು ತಗೊಳ್ಳೋಣ ಅಂತ. ಏನು ಆಟ ಆಡ್ತಿದ್ಯೇನೋ? ಸರ್, ಎಲ್ಲ ಆಟಕ್ಕೂ ಒಂದು ಫೈನಲ್ ಅಂತ ಇದ್ದೇ ಇರುತ್ತಲ್ವ ಸರ್, ಅದಕ್ಕೆ ಈ ಆಟನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ನನಗೆ ಒಂದು 50 ಲಕ್ಷ ಕೊಡಬೇಕಾಗತ್ತೆ. 50 ಲಕ್ಷನ? ಲೇ, ನಾನೇನು ಮನೇಲಿ ದುಡ್ಡಿನ ಗಿಡ ಬಿತ್ತಿದ್ದೀನಿ ಅಂತ ಅನ್ಕೊಂಡಿದ್ಯೇನೋ? ಏನು ಸರ್ ನೀವು ಮಿಡ್ಲ್ ಕ್ಲಾಸ್ ಅವ್ರ ಥರ ಮಾತಾಡ್ತಿದ್ದೀರಲ್ಲ. ನೀವು ಗಿಡ ನೆಡ್ಬೇಕಾ ಸರ್? ನೀವು ಕೈ ಇಟ್ಟಲ್ಲೆಲ್ಲ ದುಡ್ಡು ಸಿಗುತ್ತೆ. 50 ಲಕ್ಷ ನಿಮಗೆ ಜುಜುಬಿ ಅಲ್ವಾ ಸರ್? ಏಯ್, ನಾನು ಇವಾಗ ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಾನು ವಾಪಸ್ ಬಂದು ನಿನಗೆ ಫೋನ್ ಮಾಡ್ತೀನಿ, ಓಕೆ? ಸರ್, ನೀವು ಫೋನ್ ಮಾಡಿದ್ರೆ ಈ ಫೋನ್ ಕನೆಕ್ಟ್ ಆಗಲ್ಲ. ನೀವೇನಾದರೂ ಕಾಲ್ ಕಟ್ ಮಾಡಿದ್ರೆ ನಾನು ಬೇರೆ ಥರ ಯೋಚನೆ ಮಾಡಬೇಕಾಗುತ್ತೆ. ನೋಡು, ನಿನಗಿನ್ನೂ ಜಯಂತಿನ ನಿಜವಾದ ಮುಖ ಕಂಡಿಲ್ಲ. ನೀವು ಯಾರು ಏನು ಅಂತ ಗೊತ್ತಾಗಬೇಕು ಅಂತ ತಾನೆ ನಾನು ಇಷ್ಟೆಲ್ಲ ಟ್ರೈ ಮಾಡ್ತಿರೋದು. ನೀವೀಗ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂದರೆ ನೀವು ಯಾರು ಏನು ಮಾಡಿದ್ದೀರಾ ಅನ್ನೋದು ಬಿಸಿ ಬಿಸಿ ಸುದ್ದಿ ಆಗುತ್ತೆ. ಅದು ಇಡೀ ರಾಜ್ಯ ಖುಷಿ ಪಡೋ ಸುದ್ದಿ ಆಗುತ್ತೆ. ಇದು ಯಾವುದು ಆಗಬಾರ್ದು ಅಂದರೆ ಅರ್ಧ ಗಂಟೆಯಲ್ಲಿ ಯೋಚನೆ ಮಾಡಿ ನನಗೆ ಹೇಳಿ. ನೋಡು, ಅದೆಲ್ಲ ಏನು ಬೇಡ. ಹಲೋ, ಹಲೋ, ಏನ್ರಿ ಆಯಿತು? ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಯಾರು ಕಾಲು? ಯಾರೂ ಇಲ್ಲ ಜಾನ್ವಿ ಅವರೇ. ಅಂದರೆ ನನಗೆ ಗೊತ್ತಿರೋರು, ಅವ್ರ ತಂದೆಗೆ ಹುಷಾರಿಲ್ವಂತೆ, ಸೀರಿಯಸ್ ಆಗಿದ್ದಾರೆ, ಬಂದು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ರು. ಫಂಕ್ಷನ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು, ಬಿಡಲಿಲ್ಲ ನೋಡಿ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಬಂದೆ. ಹಾಗಿದ್ರೆ ನೀವು ಅಲ್ಲಿಗೆ ಹೋಗ್ಬೇಕಾ ಈಗ? ಇಲ್ಲ ಇಲ್ಲ, ಹಾಗೇನಿಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋಗಿ ಬರ್ತೀನಿ.